ಸ್ನೇಹಿತರೇ, ಬಾಂಧವರೇ, ಇಂದು ನಮ್ಮ ಧ್ಯಾನ ಭಾಗಕ್ಕೆ ನಾವೆಲ್ಲ ಸೇರಿದ್ದೇವೆ. ಸೇಲಾ ಟೈಮ್ಸ್ ಮುಖಾಂತರ ಮತ್ತು ನ್ಯೂ ಹೋಪ್ ಟಿವಿಯನ್ನು ಬಳಸಿ ಈ ಧ್ಯಾನವನ್ನು ನಾವು ಮಾಡಲಿದ್ದೇವೆ. ಒಂದು ವಯಸ್ಕ ಭಾನುವಾರ ಶಾಲೆಯಲ್ಲಿ ಒಬ್ಬರು ಕೇಳಿದ್ರಂತೆ, ಅಧ್ಯಾಪಕರು ಕೇಳಿದ್ರಂತೆ, ಸತ್ಯವೇದ ಪುಸ್ತಕವನ್ನು ಹಿಡಿದು ಬಿಟ್ಟು ಅವರು ಕೇಳಿದ್ದೇನು, ನಿಮ್ಮಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಿದ ಪುಸ್ತಕ ಯಾವುದು? ಸತ್ಯವೇದ, ಬೈಬಲ್ ಎಂಬ ಉತ್ತರವನ್ನು ಅವರು ಅಪೇಕ್ಷಿಸಿದರು. ಆಗ ಒಬ್ಬ ಮಹಿಳೆ ಹೇಳಿದ್ದೇನು, ಅಯ್ಯೋ ಅದು ನನ್ನ ಗಂಡನ ಚೆಕ್ ಬುಕ್ ಅಂದ್ರಂತೆ. ಹಾಸ್ಯಮಯ. ಆದರೆ ದೇವರ ವಾಕ್ಯವನ್ನು ನಾವು ಓದುವಾಗ, ತಿಳಿದುಕೊಳ್ಳುವಾಗ, ಧ್ಯಾನ ಮಾಡುವಾಗ ಅದಕ್ಕಿದೆ ಪ್ರಭಾವ ಮತ್ತು ಶಕ್ತಿ. ಅದರ ಮುಖಾಂತರ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ. ದೇವರು ಅದನ್ನು ಉಪಯೋಗಿಸೋದರಿಂದ, ಬಳಸೋದರಿಂದ ಅದು ಸಾಧ್ಯ. ನೋಡಿ, ಈ ಭೂಮಿಯ ಮೇಲೆ ಯೇಸು ಸ್ವಾಮಿ ಇದ್ದಾಗ ಆತನ ಜೀವನದ ಕೊನೆಯ ವಾರ ಬಹಳ ಮುಖ್ಯವಾಗಿದ್ದು, ಅನೇಕ ಕ್ರಿಯೆಗಳಿಂದ ತುಂಬಿತ್ತು. ನಾಟಕೀಯವಾದ ವಾರ ಅದು. ಬಹಳ ಪಿತೂರಿಗಳು ನಡೀತಾ ಇದ್ದುವು. ನಿಕಟ ವಿಶ್ವಾಸಿಗಳಲ್ಲೂ ದಿಗ್ಭ್ರಮೆ ಆಗಿಬಿಟ್ಟಿತ್ತು. ಏನಪ್ಪ ಇದು, ಏನೆಲ್ಲ ಹೇಳ್ತಾ ಇದ್ದಾರೆ? ಆತನನ್ನು ಕೊಲೆ ಮಾಡಲಿಕ್ಕೆ ಕೆಲವರೆಲ್ಲ ಬಯಸ್ತಾ ಇದ್ದಾರೆ. ಆದರೂ ಆತನು ಯೆರೂಸಲೇಮ್ ನಗರಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ? ಜನ ಸಾಮಾನ್ಯರು ಬಹಳ ಕುತೂಹಲದಿಂದ ಬರುವ ಸಮಯ, ಕತ್ತಲೆಯ ಸಮಯ. ನೋಡಿ, ಯೇಸು ಸ್ವಾಮಿ ಲೂಕ 22ನೇ ಅಧ್ಯಾಯ 53ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ. ಇದು ನೋಡಿ, ಈ ಆಧ್ಯಾತ್ಮಿಕ ಲೋಕದಲ್ಲಿ ಸೈತಾನನು ಹಾಗೂ ಆತನ ದೂತರು ಬಹಳ ಕುಯುಕ್ತಿಗಳನ್ನು ಮಾಡುತ್ತಿರುವಂಥ ಆ ಸಮಯ. ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಖಾಯೇಲ್ ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಅದು ಯೋಹಾನಿಗೆ ದೊರಕಿದ ಆ ಕನಸು, ವಿಷನ್ ಅಲ್ಲವೇ? ಅದು ನಡೆದ ಸಂಗತಿ. ಆಧ್ಯಾತ್ಮಿಕ ಲೋಕದಲ್ಲೂ ಅನೇಕ ಸಂಗತಿಗಳು ನಡೆಯುತ್ತಾ ಇವೆ, ಇಂದೂ ನಡೆಯುತ್ತಾ ಇದೆ. ಬಹಳ ಕೂಲಂಕಷವಾಗಿ ನಾವು ನೋಡುವುದಾದರೆ ಅತ್ಯಂತ ವೇಗದಲ್ಲಿ ಕಾರ್ಯಗಳು ನಡೀತಾ ಇವೆ. ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ, ಭೌತಿಕ ಲೋಕದಲ್ಲಿ ಹಾಗೂ ಆಧ್ಯಾತ್ಮಿಕ ಲೋಕದಲ್ಲಿ, ಆತ್ಮಿಕ ಲೋಕದಲ್ಲಿ ಸಂಗತಿಗಳು, ಯುದ್ಧಗಳು, ಕಲಹಗಳು ನಡೆಯುವಂಥ ಈ ಸಮಯ. ಆದರೆ ನಮಗೆ ಗೊತ್ತು, ದಟ್ ಗಾಡ್ ಈಸ್ ದ ವಿಕ್ಟರ್. ಆತನು ವಿಜೇತನು. ನೋಡಿ, ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇರ್ಬೋದು, ಇದ್ದರೂ ಪರವಾಗಿಲ್ಲ. ಅದನ್ನೆಲ್ಲ ನಾವು ಒಟ್ಟಿಗೆ ಸೇರಿಸಿ ನಂತರ ಕೇಳಬೇಕಾಗಿರುವ ಪ್ರಶ್ನೆಗಳು ಎಂದು ಒಂದು ಫೈಲ್ನಲ್ಲಿ ಹಾಕಿ ಇಟ್ಕೊಳ್ಬೇಕು. ಆದರೆ ಅಲ್ಲಿ ಹೋದಾಗ, ಆತನನ್ನು ಕಣ್ಣಾರೆ ನೋಡಿದಾಗ ಆ ಪ್ರಶ್ನೆಗಳೆಲ್ಲ ಹೋಗಿ ಅಲ್ಲಿಂದ ಇಲ್ಲದೆ ಮಸುಕಾಗಿ ಹೋಗುವಂಥ ಸಮಯ ಎಂದು ನಾನು ನಂಬುತ್ತೇನೆ. ನೋಡಿ, ಆತ್ಮೀಕ ಜಗತ್ತಿನಲ್ಲಿ ಬಹಳವಾಗಿ ಅನೇಕ ಕಾರ್ಯಗಳು ನಡೀತಾ ಇದ್ದವು ಎಂಬುದಾಗಿ ನಾವು ಹೇಳಿದೆವು ಅಲ್ಲವೇ? ದೇವದೂತರು ವಿಸ್ಮಯ ಮತ್ತು ದಿಗ್ಭ್ರಮೆಯಿಂದ ಹಾಗೂ ಗಮನದಿಂದ ನೋಡ್ತಾ ಇದ್ದಿರಬೇಕು. ಯಾಕೆ? ನೋಡಿ, ಯುಗಗಳ ಬಂಡೆ ನಮಗಾಗಿ ಸೀಳಲಿದೆ. ಜೀವವನ್ನು ಕೊಡುವಂಥ ನೀರಿನ ಬುಗ್ಗೆಗಳು ಒಡೆಯಲಿವೆ. ಅಸಂಖ್ಯಾತ, ಅಸಹಾಯಕ, ಆದರೆ ನಂಬುವಂಥ ಆತ್ಮಗಳ ಬಾಯಾರಿಕೆಯು ತೀರಲಿದೆ. ಅದನ್ನೆಲ್ಲ ನೋಡುವಂಥ ಆ ಸೌಭಾಗ್ಯ ದೇವದೂತರಿಗೆ. ಅಮೇರಿಕನ್ ಖಗೋಳಶಾಸ್ತ್ರಜ್ಞ, ಅವನ ಹೆಸರು ಕಾರ್ಲ್ ಸೀಗನ್. ಅವರು 1996ರಲ್ಲಿ ತೀರಿಕೊಂಡರು. ಆದರೆ ಅವರು ಅಜ್ಞೇಯತಾವಾದಿಯಾಗಿ ಜೀವನ ಮಾಡಿದವರು. ಅವರಿಗೆ ಸರಿಯಾಗಿ ದೇವರ ಬಗ್ಗೆ ಗೊತ್ತಿರಲಿಲ್ಲ. ಆದರೂ ಅವರು ಹೇಳಿದ್ದು, ಫೆಬ್ರವರಿ 14ನೇ ತಾರೀಕು 1990ರಲ್ಲಿ ನಾಸಾ ಮುಖಾಂತರ ಕಳಿಸಲಾದ ಬಾಹ್ಯ ಆಕಾಶ ನೌಕೆ, ಅದರ ಹೆಸರು ವಾಯೇಜರ್ 1 ಎನ್ನುವಂಥದ್ದು.
3.7 ಶತಕೋಟಿ ಮೈಲುಗಳ ದೂರದಿಂದ ಭೂಮಿಯ ಫೋಟೋ ಅಥವಾ ಚಿತ್ರವನ್ನು, ಅವರು ಛಾಯಾಚಿತ್ರವನ್ನು ತೆಗೆದಾಗ ಭೂಮಿ, ನಮ್ಮ ಭೂಮಿ ಒಂದು ನೀಲಿ ಚುಕ್ಕೆ ಅಷ್ಟೆ. ಆದರೆ ಆ ಮಸುಕಾದ ನೀಲಿ ಚುಕ್ಕೆಯ ಮೇಲೆ ಆಧ್ಯಾತ್ಮಿಕ ಶಕ್ತಿಗಳು ಬಂದು ಸೇರಿದವು, ಒಮ್ಮುಖವಾಗಿದ್ದವು. 4 ಸುವಾರ್ತೆಗಳು, 89 ಅಧ್ಯಾಯಗಳಿವೆ. ಆದರೆ ಕೊನೆಯ ವಾರದ ಬಗ್ಗೆ ಎಷ್ಟು ಭಾಗವನ್ನು, ಎಷ್ಟು ಅಧ್ಯಾಯಗಳನ್ನು ಮೀಸಲಾಗಿ ಇಡಿಸಲಾಗಿದೆ ಎಂದು ಗೊತ್ತಾ? ಮತ್ತಾಯನ ಸುವಾರ್ತೆಯಲ್ಲಿ 1/3 ಅಂಶ 21ರಿಂದ 28ನೇ ಅಧ್ಯಾಯಗಳವರೆಗೆ, ಮಾರ್ಕನ ಸುವಾರ್ತೆಯಲ್ಲೂ 1/3 ಅಂಶ 11ರಿಂದ 16 ಅಧ್ಯಾಯಗಳವರೆಗೆ, ಲೂಕನಲ್ಲಿ 1/4 ಭಾಗ 1/4 ಅಂಶ 25%, 19ರಿಂದ 24ನೇ ಅಧ್ಯಾಯಗಳು, ಯೋಹಾನನ ಸುವಾರ್ತೆಯಲ್ಲಿ ಅರ್ಧದಷ್ಟು ಅಂದರೆ 12ರಿಂದ 20ನೇ ಅಧ್ಯಾಯಗಳು. ಇವೆಲ್ಲವೂ ಯೇಸು ಸ್ವಾಮಿಯ ಕೊನೆಯ ವಾರದ ಬಗ್ಗೆ ಬರೆದಿರುವಂಥ ಅಧ್ಯಾಯಗಳು. ಆತ್ಮೀಯ ಸ್ನೇಹಿತರೆ, ಇದು ಅಮೂಲ್ಯ ವಾರ. ಆದ್ದರಿಂದ ಇದು ಆಧ್ಯಾತ್ಮಿಕ ಚಟುವಟಿಕೆಯ ಅವಧಿಯಲ್ಲಿ ಅತ್ಯಂತ ಉನ್ನತವಾದ ಆ ವಾರ. ಇಂದು ಸಹ ಅನೇಕ ಸಂಗತಿಗಳು ಭೌತಿಕ ಲೋಕದಲ್ಲೂ ಆಧ್ಯಾತ್ಮಿಕ ಲೋಕದಲ್ಲೂ ನಡೀತಾ ಇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ನಾವು ಓದೋಣ, ಎಲ್ಲರೂ ಸೇರಿ ಓದೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಗಳಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಿಜ, ರಾಜಕೀಯ ಸಂಗತಿಗಳಲ್ಲಿ, ಆಧ್ಯಾತ್ಮಿಕ ಸಂಗತಿಗಳಲ್ಲಿ ಹಾಗೂ ಸಾಮಾಜಿಕ ಸಂಗತಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಅನೇಕ ಘಟನೆಗಳು ನಡೀತಾ ಇವೆ. ನಮ್ಮ ಸಭೆಗಳ ಒಳಗೂ, ಚರ್ಚಿನ ಒಳಗೂ ತೊಂದರೆಗಳಿವೆ. ಏನು ಹೇಳ್ತಾ ಇದ್ದಾರೆ? 1 ತಿಮೋಥಿ 4ನೇ ಅಧ್ಯಾಯ 1ನೇ ವಾಕ್ಯ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳು, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು ಎಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಹೌದು ಸಹೋದರ ಸಹೋದರಿಯರೇ, ಅಂಜೂರದ ಮರ ಜೀವಂತವಾಗಿದೆ. ಮೇ 14, 1948ನೇ ಇಸ್ವಿಯಲ್ಲಿ ಇಸ್ರೇಲ್ ದೇಶ ಅದು ಸ್ಥಾಪಿತವಾಯಿತು. ಡೇವಿಡ್ ಬೆನ್ ಗುರಿಯನ್ ಆ ರಾಷ್ಟ್ರವನ್ನು ಘೋಷಣೆ ಮಾಡಿದರು. ನಾವು ಅದರ ರಾಜಕೀಯದ ಬಗ್ಗೆ ಗಮನ ಕೊಡೋದು ಬೇಡ, ಆದರೆ ಆಧ್ಯಾತ್ಮಿಕವಾದ ವಿಷಯಗಳ ಬಗ್ಗೆ, ಅದು ಅದರ ಬಗ್ಗೆ 100 ವರ್ಷಗಳ ಹಿಂದೆ ಪ್ರವಾದಿಗಳು ಪ್ರವಾದನೆ ಮಾಡಿದ್ರು. 2000 ವರ್ಷಗಳ ನಂತರ ಅದು ನಡೀಬೇಕಾಯಿತು ಬೇಕೇ ಬೇಕಾಗಿತ್ತು. ಯಾಕೆ? ಅದರ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದರು. ಅವರೆಲ್ಲ ತಿರುಗಿ ಬರುವರು, ರಾಷ್ಟ್ರವನ್ನು ಸ್ಥಾಪಿಸುವರು ಎಂಬುದಾಗಿ. ಅದು ನಡೆಯಿತು. ಮತ್ತಾಯ 24ನೇ ಅಧ್ಯಾಯ 32ನೇ ವಚನ, ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ, ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತು ಎಂದು ತಿಳ್ಕೊಳ್ತಿರಲ್ಲ. ಹೌದು, ಅದು ನಡೆಯಿತು. ನಮ್ಮ ಜೀವಮಾನದಲ್ಲೇ ಅದು ನಡೆಯಿತು. ಈಗ ಯೇಸು ಸ್ವಾಮಿ ಯೆರೂಸಲೇಮ್ ನಗರದ ಒಳಕ್ಕೆ ಪ್ರವೇಶಿಸುವಂಥ ಆ ಭಾಗವನ್ನು, ರಾಜನಾಗಿ ಮೆರವಣಿಗೆಯಲ್ಲಿ ಪ್ರವೇಶ ಮಾಡುವಂಥ ಆ ಭಾಗವನ್ನು, ಕೆಲವು ಭಾಗಗಳನ್ನು ನಾವು ಓದೋಣ. ಅದು ಲೂಕ 19ನೇ ಅಧ್ಯಾಯ 28ನೇ ವಚನದಿಂದ 40ನೇ ವಚನದವರೆಗೆ. ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಘಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಮುಂದೆ ಹೋದನು. ಬೆತ್ಫಗೆಗೂ ಬೆಥಾನ್ಯಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ 2 ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗ್ರಿ, ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ,
ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆಯೇ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಯಜಮಾನರು, ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದ್ದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಯೇಸುವಿನ ಬಳಿಗೆ ಅದನ್ನು ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡ್ರಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರದ ಗುಡ್ಡದಿಂದ ಇಳಿಯುವಂಥ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯಗಳಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ನೋಡಿ, ಇದು ನಡೆಯುವುದಕ್ಕಿಂತ ಕೆಲವು ದಿನಗಳ ಮುಂಚೆ ಏನಾಯಿತು? ಕೆಲವು ದಿನಗಳ ಹಿಂದೆ ಆತನ ಸಹೋದರರು ಬಂದು ಹೇಳಿದ್ದೇನು? ಅಯ್ಯ, ಹೇ ಸಹೋದರ, ನೀನು ಯೆರೂಸಲೇಮ್ ನಗರಕ್ಕೆ ಹೋಗಿ ನೀ ಚಮತ್ಕಾರಗಳನ್ನು ಪ್ರದರ್ಶನ ಮಾಡು. ಇಲ್ಲಿ ಕೂತ್ಕೊಂಡಿದ್ದರೆ, ಗಲಿಲಾಯದಲ್ಲಿ ಇದ್ದರೆ ಏನು ಮಹತ್ಕಾರ್ಯ ಮಾಡಿದರೂ ಏನೂ ಉಪಯೋಗ ಇಲ್ಲ. ಚಮತ್ಕಾರ ಮಾಡಬೇಕಾ? ಯೆರೂಸಲೇಮ್ ನಗರಕ್ಕೆ ಹೋಗು. ಯೇಸ್ವಾಮಿ ಹೇಳಿದ್ದೇನು? ನನ್ನ ಸಮಯ ಬಂದಿಲ್ಲ, ನಿಮ್ಮ ಸಮಯ ಯಾವಾಗಲೂ ಇದೆ. ಆತನು ಹೋಗಲಿಕ್ಕೆ ಸಮಯ ಬಂದಾಗ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆಗ ಅವನಿಗೆ ಬಂದ ಒಂದು ಸುದ್ದಿ, ನೀನು ಪ್ರೀತಿಸುವ ಲಾಜರನು ಅವನು ಬಹಳ ಅಸ್ವಸ್ಥನಾಗಿದ್ದಾನೆ, ಬೇಗ ಬಾ ಸ್ವಾಮಿ. ಇನ್ನೂ 2 ದಿವಸ ತಡ ಮಾಡಿ ಹೋಗ್ತಾ ಇದ್ದಾನೆ. ಆದರೆ ಅಲ್ಲಿ ಹೋದಾಗ ಏನು ಹೇಳ್ತಾ ಇದ್ದಾರೆ? ಮರಿಯಳು ಹಾಗೂ ಮಾರ್ಥಳು ಬಂದು ಹೇಳ್ತಾರೆ, ಅಯ್ಯ ಯೇಸುವೆ, ನೀನು ಇಲ್ಲಿದ್ದರೆ ನಮ್ಮ ಸಹೋದರ ಲಾಜರ್ನು ಸತ್ತು ಹೋಗ್ತಾ ಇರಲಿಲ್ಲ. ಆದರೆ ನೀವು ಬಹಳ ತಡವಾಗಿ ಬಂದ್ರಿ. ಯೇಸು ಸ್ವಾಮಿ ಅವರ ಬಗ್ಗೆ ಅವರಿಗೇನು ಹೇಳ್ತಾನೆ ನೋಡಿ, ನೀನು ನಂಬಿದರೆ ದೇವರ ಮಹತ್ಕಾರ್ಯವನ್ನು, ಆತನ ಶಕ್ತಿ ಮಹಿಮೆಯನ್ನು ನೀವು ನೋಡುವಿರಿ ಎಂಬುದಾಗಿ. ಅವರಿಗೆ ಅರ್ಥ ಆಗಲಿಲ್ಲ. ಸಮಾಧಿ ಹತ್ತಿರ ಹೋಗ್ತಾನೆ. ಯೇಸು ಅತ್ತನು, ಕಣ್ಣೀರು ಬಿಟ್ಟನು ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಏನು ಹೇಳ್ತಾನೆ? ಈ ಕಲ್ಲನ್ನು ಉರುಳಿಸ್ರಿ. ಆಗ ಮಾರ್ಥ ಬಂದು ಹೇಳ್ತಾಳೆ, ಅಯ್ಯೋ ಸ್ವಾಮಿ ಬೇಡ. ಯಾಕೆ? ಈಗ ದುರ್ವಾಸನೆ ಬರ್ತಾ ಇರುತ್ತೆ. 4 ದಿನ ಬೇಡ. 1 ದಿನ ಪರವಾಗಿಲ್ಲ, 2ನೇ ದಿನ ವಾಸನೆ, 4ನೇ ದಿನ ದುರ್ವಾಸನೆ. ಬೇಡ. ಆದರೆ ಯೇಸು ಸ್ವಾಮಿಗೆ ಜೀವನದ ಮತ್ತು ಮರಣದ ಮೇಲೆ ಅಧಿಕಾರ, ಅದನ್ನು ಪ್ರದರ್ಶಿಸುವಂಥ ಆ ಸಮಯ ಅಲ್ಲವೇ? ನೋಡಿ, ಆತನು ಅದಕ್ಕೆ ಮುಂಚೆ ಪ್ರಕೃತಿಯ ನಿಯಮಗಳ ಮೇಲೆ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದ. ಮತ್ತಾಯ 8ನೇ ಅಧ್ಯಾಯ 27ನೇ ವಚನದಲ್ಲಿ ಆ ಭಾಗದಲ್ಲಿ ನಡೆದ ಸಂಗತಿ ಏನು? ಸಮುದ್ರ ಅದು ಅಲ್ಲೋಲ ಕಲ್ಲೋಲವಾಗಿತ್ತು, ಬಿರುಗಾಳಿ. ಅವರೆಲ್ಲ ಭಯಭೀತರಾಗಿದ್ದರು. ಅಯ್ಯೋ ಸ್ವಾಮಿ, ಏನಾದರೂ ಮಾಡ್ರಿ ಸ್ವಾಮಿ. ಆತನು ಗದರಿಸ್ತಾನೆ. ಏನು ಹೇಳುತ್ತಾನೆ? ಸುಮ್ಮನಾಗು ಎಂಬುದಾಗಿ. ಶಾಂತವಾಯಿತು. ಆಗ ಅವರು ಹೇಳಿದ್ದು, ಆ ಜನರು ಬೆರಗಾಗಿ, ಈತನು ಎಂಥವನಾಗಿರ್ಬೋದು, ಗಾಳಿಯೂ ಸಮುದ್ರವೂ ಸಹ ಆತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಯಾಕೆ? ಆತನೇ ಸೃಷ್ಟಿಕರ್ತನು. 5 ರೊಟ್ಟಿ 2 ಮೀನುಗಳನ್ನು ಹಿಡಿದನು. 5,000 ಜನರಿಗೆ ಔತಣವನ್ನು ಕೊಟ್ಟ. ಹೇಗೆ? ದ್ರವ್ಯರಾಶಿ ಮತ್ತು ಶಕ್ತಿಯ ಸಂರಕ್ಷಣೆಯ ನಿಯಮವನ್ನು, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಎನರ್ಜಿ, ಅದನ್ನು ಮುರಿದನು. ಯಾಕೆ ಆತನಿಂದ ಅದು ಸಾಧ್ಯ? ಆತನೇ ಆ ನಿಯಮಗಳನ್ನು ಬರೆದವನು. ಹೌದು, ನಾವು ಒಂದು ದೊಡ್ಡ ಕಟ್ಟಡದಿಂದ ಹಾರಿದರೆ, ಧುಮುಕಿದರೆ ಪ್ರಾಣ ಕಳೆದುಕೊಳ್ತೇವೆ ಅಥವಾ ಕೈಕಾಲುಗಳನ್ನು ಮುರಿದುಕೊಳ್ತೇವೆ. ಯಾಕೆ? ಗುರುತ್ವಾಕರ್ಷಣೆ. ಆದರೆ ಆ ನಿಯಮವನ್ನು ನಮ್ಮಿಂದ ಮುರಿಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ನಿಯಮಗಳನ್ನು ನಾವು ಅದರ ಬಗ್ಗೆ ವಿವರಿಸ್ತೇವೆ, ಅದನ್ನು ಪ್ರದರ್ಶಿಸ್ತೇವೆ ಅಷ್ಟೇ.
ಆದರೆ ಯೇಸು ಸ್ವಾಮಿ ಆ ನಿಯಮಗಳನ್ನು ಉಂಟು ಮಾಡಿದ ಆತನು ಸೃಷ್ಟಿಕರ್ತನು, ಯಾಯೀರನ ಮಗಳನ್ನು ಎಬ್ಬಿಸಿದವನು, ಮರಣದ ಮೇಲೆ ಶಕ್ತಿ. ನಾಯಿನ್ ಎನ್ನುವಂಥ ಪಟ್ಟಣದ ಹೊರಗೆ ವಿಧವೆಯ ಮಗನಿಗೆ ಎದ್ದು ಬಾರೋ ಎಂದು ಅಪ್ಪಣೆ ಕೊಟ್ಟವನು, ತಲೀತಾ ಕೂಮ್ ಎಂದು ಹೇಳುವಂಥ ಅಥವಾ ಯುವಕನೇ ಎದ್ದೇಳು ಎಂದು ಹೇಳುವಂಥ ಶಕ್ತಿ ಆತನಲ್ಲಿ, ಅಧಿಕಾರ ಆತನಲ್ಲಿ. ಯೋಹಾನ 11ನೇ ಅಧ್ಯಾಯ 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ, ಲಾಜರನೇ ಹೊರಗೆ ಬಾ ಎಂದು ಅಪ್ಪಣೆ ಕೊಟ್ಟಾಗ ಸತ್ತವನು ಸಮಾಧಿಯಿಂದ ಜಿಗಿದ ಹೊರಗೆ ಬಂದ. ಅಯ್ಯೋ, ಇದೇನು ಇಷ್ಟು ತಂಪು, ಇದೇನು ವಾಸನೆ, ಅಥವಾ ನನಗೆ ಯಾಕೆ ಅಲ್ಲಿ ಸೂಜಿಯಿಂದ ಚುಚ್ಚಿದಂಥ ಆ ಅನುಭವ? ಜನರಿಗೆ ಅದನ್ನು ನೋಡಿದಾಗ ಅಂಥ ಆಶ್ಚರ್ಯ. ಆದ್ದರಿಂದ ಜನರ ಗುಂಪುಗಳು ಬರ್ತಾ ಇದ್ದವು. 12ನೇ ಅಧ್ಯಾಯದಲ್ಲಿ ಯಹೂದಿಗಳು ಅಂದರೆ ಈ ಧಾರ್ಮಿಕ ಅಧಿಕಾರಿಗಳು ಎಲ್ಲರೂ ಹೇಳಿದರು, ಅಯ್ಯೋ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರ ಗುಂಪುಗಳು ಬರ್ತಾ ಇವೆ, ಯೇಸುಸ್ವಾಮಿಯನ್ನು ನೋಡಲಿಕ್ಕೆ ಮಾತ್ರ ಅಲ್ಲ, ಸತ್ತವರಿಂದ ಎಬ್ಬಿಸಲ್ಪಟ್ಟ ಲಾಜರ್ನನ್ನೂ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಯೇಸುವನ್ನು ಮಾತ್ರ ಕೊಂದರೆ ಸಾಲದು, ಲಾಜರ್ನನ್ನೂ ಕೊಲ್ಲಬೇಕು. ಯು ಹ್ಯಾವ್ ಟು ಕಿಲ್ ಲಾಜರಸ್ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ದರು, ಹೊಂಚನ್ನು ಹಾಕ್ತಾ ಇದ್ದರು. ನೋಡಿ, ದೇವರಿಗೆ ನಾವು ಸಾಕ್ಷಿಗಳಾಗಿರುವಾಗ ನಮಗೂ ತೊಂದರೆಗಳು ಬರಬಹುದು, ಆದರೆ ಅದು ಎಂಥ ಅನುಭವ, ಸತ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು. ಆ ಸಮಯದಲ್ಲಿ ವಿಜಯೋತ್ಸವದ ಆ ಮೆರವಣಿಗೆ ಪ್ರವೇಶ. ಜಕರ್ಯ ಅಧ್ಯಾಯ 9ನೇ ಅಧ್ಯಾಯದಲ್ಲಿ 9ನೇ ವಚನ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿ, ಕತ್ತೆಯನ್ನು ಹಾಗೂ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. 520 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ 520 ವರ್ಷಗಳ ಹಿಂದೆ ಈ ಪ್ರೇರಿತವಾದ ಆ ಗ್ರಂಥವನ್ನು ಆತನು ಬರೀತಾ ಇದ್ದ ಜಕರ್ಯನು. ಕೀರ್ತನೆ 118 26ನೇ ವಚನ, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ. ಒಳಗೆ ಬರ್ತಾ ಇದ್ದಾನೆ, ಆತನಿಗೆ ಆಶೀರ್ವಾದ. ದಾವೀದನು ಬರಿತಾ ಇದ್ದಾನೆ, ಹೊಸನ್ನ ಅಥವಾ ನಮ್ಮನ್ನು ರಕ್ಷಿಸು ಒಡೆಯನೆ ಎಂಬ ಪ್ರಾರ್ಥನೆ. ನೋಡಿ, ಪೂರ್ವದಿಂದ ಯೇಸುಸ್ವಾಮಿ ನಗರಕ್ಕೆ ಬರ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಪಾಂಟಿಯಸ್ ಪೈಲಟ್, ಪೊಂತ್ಯ ಪಿಲಾತ, ಆತನು ರೋಮ್ ಅಧಿಕಾರಿ, ಅಲ್ಲಿನ ಅರಸ. ಅವನು ರಥವನ್ನು ಈ ಕುದುರೆಗಳು ಎಳೆದು ಬಹಳ ನಾಟಕೀಯವಾಗಿ ಆತನು ಬರುವಂಥ ಸೈನಿಕರು ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾ ಬರ್ತಾ ಇರುವಂಥ, ಕುದುರೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ಸವಾರಿ ಮಾಡುತ್ತಾ ಶಕ್ತಿ ಆಡಂಬರದ ಆ ಪ್ರದರ್ಶನ ಮಾಡುತ್ತಾ ಆತನು ಬರ್ತಾನೆ. ನೋಡಿ, ಹೋಲಿಸಿ, ಪೂರ್ವದ್ವಾರದಿಂದ ಕತ್ತೆಮರಿ ಮೇಲೆ ರಾಜಾಧಿರಾಜನು ಬರ್ತಾ ಇದ್ದಾನೆ. ಇಲ್ಲಿ ಚಿಕ್ಕ ರಾಜ ಪೊಂತ್ಯ ಪಿಲಾತ, ಪಾಂಟಿಯಸ್ ಪೈಲಟ್. ಎಂಥ ವ್ಯತ್ಯಾಸ! ಆದರೆ ಯೇಸುಸ್ವಾಮಿ ಬಂದಿದ್ದು ಯಾಕೆ? ನಮ್ಮನ್ನು ರಕ್ಷಿಸಲಿಕ್ಕೆ. ಪ್ರಿಯ ಸ್ನೇಹಿತನೇ, ಆ ಕತ್ತೆಮರಿ ಅಂದು ವಿಧೇಯನಾಯಿತು. ಆದ್ದರಿಂದ ಯೇಸುಸ್ವಾಮಿಯನ್ನು ಅದು ತನ್ನ ಮೇಲೆ ಹೊತ್ತು ತರುವಂಥ ಭಾಗ್ಯ ಅದಕ್ಕೆ ದೊರಕಿತು. ನನಗೂ ನಿಮಗೂ ಅಂಥ ಭಾಗ್ಯ. ಸ್ವಾಮಿ, ನನ್ನ ಅಜೆಂಡಾ ಬೇಡ, ನನ್ನ ಆಲೋಚನೆ ಬೇಡ, ಆದರೆ ಯೇಸು ಸ್ವಾಮಿಯನ್ನು ಪ್ರದರ್ಶಿಸುವಂಥ, ಮೆರವಣಿಗೆ ಮಾಡುವಂಥ ಅಂಥ ಸೂಕ್ತವಾದ ಸಂಗತಿಯನ್ನು ಮಾಡುವಂಥ ಮನೋಭಾವವನ್ನು ನಮಗೆ ಕೊಡು ಎಂಬುದಾಗಿ. ಯೇಸು ಸ್ವಾಮಿಯ ಆತನು ಬಂದಾಗ ಅವನಿಗೆ ಬಹಳ ದುಃಖ.
ಯೆರೂಸಲೇಮೇ ಯೆರೂಸಲೇಮೇ, ಕೋಳಿ ಮರಿಗಳನ್ನು ತನ್ನ ರೆಕ್ಕೆಗಳ ಅಡಿಯಲ್ಲಿ ತರುವಂತೆ ನನಗೂ ನಿಮ್ಮನ್ನು ಆದರಿಸುವಂಥ ಹಂಬಲ, ಆದರೆ ಅದಕ್ಕೆ ನಿನಗೆ ಮನಸ್ಸಿರಲಿಲ್ಲ ಎಂದು ದುಃಖಿತನಾಗಿ ಹೇಳಿದಂಥ ಆ ಸಮಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಈ ಕೃಪೆಯ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ನಾವು ವ್ಯರ್ಥ ಮಾಡಕೂಡದು, ಬರಬೇಕು. ಸ್ವಾಮಿ ಇದು ಬೇಕು, ಕರುಣೆಯನ್ನು ಹೊಂದುವಂತೆ, ದಯೆಯನ್ನು ಕಾಣುವಂತೆ, ಆ ಸಹಾಯ ದೊರೆಯುವಂತೆ ಧೈರ್ಯದಿಂದ ಬರೋಣ, ಕೃಪಾಸನಕ್ಕೆ ಬರೋಣ. ಸಾಮಾನ್ಯ ಜನರು ಹೊಸನ್ನ ಎಂದು ಕೂಗಿದವರು ಕೆಲವು ದಿನಗಳ ನಂತರ ಏನು ಹೇಳ್ತಾ ಇದ್ರು? ಶಿಲುಬೆಗೆ ಏರಿಸು ಎಂದು ಹೇಳಿದವರು. ಶಿಷ್ಯರು ತೋಮನು ಹೇಳಿದ್ದು, ಓಕೆ ನಾವು ಹೋಗೋಣ, ಅವರ ಜೊತೆಯಲ್ಲಿ ನಾವು ಸಾಯೋಣ ಎಂದು ಹೇಳಿದಂಥ ಮನುಷ್ಯ. ಪೇತ್ರ ಭಾಳ ಆತ್ಮವಿಶ್ವಾಸ, ಇವರೆಲ್ಲ ಬಿಟ್ಟು ಹೋದರೂ ನಾನು ಬಿಟ್ಟು ಹೋಗಲ್ರಿ ಎಂದು ಹೇಳಿದಂಥ ವ್ಯಕ್ತಿ, ಹೆಮ್ಮೆಯಿಂದ ಹೇಳಿದಂಥ ವ್ಯಕ್ತಿ. ಆದರೆ ಕೆಲವು ದಿನಗಳಲ್ಲೇ ಅವನು ಹೇಳಿದ್ದೇನು, ಅಯ್ಯೋ ಅವನ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ನನಗೇನೂ ಗೊತ್ತಿಲ್ಲರಿ, ನಮಗೆ ಗೊತ್ತೇ ಇಲ್ಲ, ಪರಿಚಯವೇ ಇಲ್ಲ ಎಂದು ಹೇಳಿ ನಕಾರಾತ್ಮಕವಾಗಿ ಸಾಕ್ಷಿ ನೀಡಿದ ವ್ಯಕ್ತಿ. ಯೂದನಿಗೆ ಜೂಡಸ್ ಬೇರೆ ಯೋಜನೆಗಳು. ದೆವ್ವ ಅವನ ಹೃದಯದಲ್ಲಿ ದೃಢವಾಗಿ ಹೆಜ್ಜೆ ಹಾಕಿತ್ತು. ನೋಡಿ, ಯೇಸು ಸ್ವಾಮಿ ತನ್ನ ಸಮಯ ಬಂದಿದೆ ಎಂದು ಸ್ಪಷ್ಟವಾಗಿ ಅರಿತಿದ್ದನು. ತನ್ನ ಮುಖವನ್ನು ಯೆರೂಸಲೇಮ್ ನಗರದ ಕಡೆಗೆ ದೃಢವಾಗಿಟ್ಟನು ಎಂದು ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ 50ನೇ ಅಧ್ಯಾಯ 7ನೇ ವಾಕ್ಯ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ, ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಯೆರೂಸಲೇಮ್ ನಗರಕ್ಕೆ ಹೋಗ್ತಾ ಇದ್ದಾನೆ. ಯೋಹಾನ 13ನೇ ಅಧ್ಯಾಯ 3ನೇ ವಚನ. ಕರ್ತನಾದ ಯೆಹೋವನು, ಆತನು ತಂದೆ ತನಗೆ ಎಲ್ಲ ಶಕ್ತಿಯನ್ನು ತನ್ನ ಕೈ ಅಡಿಯಲ್ಲಿ ಕೊಟ್ಟಿದ್ದಾನೆ ಎಂದು ಅವನಿಗೆ ಗೊತ್ತಿತ್ತು. ನೋಡಿ, ಕರ್ತನಾದ ಯೇಸುವಿಗೆ ತಾನು ಏನನ್ನು ಸಹಿಸಿಕೊಳ್ಳಬೇಕು ಮತ್ತು ಅದು ಬರಲಿದೆ ಎಂದು ಚೆನ್ನಾಗಿ ಗೊತ್ತಿತ್ತು. ಆ ಪಾನ ಪಾತ್ರೆ, ಅದನ್ನು ನಾನು ಸ್ವೀಕರಿಸುತ್ತೇನೆ, ತಂದೆ ಕೊಟ್ಟಿದ್ದು ಎಂದು ಹೇಳಿದ ಆ ಸಮಯ, ವಿಜಯೋತ್ಸವದ ಪ್ರವೇಶ, ಭವಿಷ್ಯದ ಘಟನೆಯ ಚಿತ್ರಣ. ಅಂದು ಲೂಕ 23ನೇ ಅಧ್ಯಾಯ 3ನೇ ವಚನದಲ್ಲಿ ಪಿಲಾತನು, ಪಾನ್ಷಿಯಸ್ ಪೈಲಟ್, ಆತನು ಕೇಳುತ್ತಾನೆ, ನೀನು ಯಹೂದ್ಯರ ಅರಸನು ಹೌದಾ? ನೀನೇ ಹೇಳಿದ್ದೆ ಅಥವಾ ನೀನು ಹೇಳಿದ್ದು ಸರಿ ಎಂದು ಯೇಸುಸ್ವಾಮಿ ಉತ್ತರ ಕೊಡುತ್ತಾನೆ. ಆತನು ರಾಜಾಧಿರಾಜನು. ನೋಡಿ, ಪ್ರಕಟಣೆ 7ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದೋಣ. ಅಂದು ಇನ್ನೊಂದು ದಿನ ಅದು ನಡೆಯಲಿದೆ, ಖಂಡಿತ ನಡೆಯಲಿದೆ ಎಂಬ ಪ್ರವಾದನೆ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದ್ರು. ಎಂಥ ಚಿತ್ರಣ ಅಂತ ನೋಡಿ. ಅದು ನಡೆಯಲಿದೆ. ಫಿಲಿಪ್ಪಿಯವರಿಗೆ ಬರೆದ 2ನೇ ಅಧ್ಯಾಯ ಪತ್ರಿಕೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬ ಪ್ರವಾದನೆ. ಇಂದು ನಮಗಿರುವ ಭಾಗ್ಯ ಏನು? ಸ್ವಂತ ಮನಸ್ಸಿನಿಂದ ಅಥವಾ ಸ್ವ ಇಚ್ಛೆಯಿಂದ ಆತನನ್ನು ನಮಸ್ಕರಿಸುವಂಥ, ಆರಾಧನೆ ಮಾಡುವಂಥ ಭಾಗ್ಯ ನಮಗೆ. ವಿಲಿಯಂ ಸ್ಯಾಂಗ್ಸ್ಟರ್
ಇವರು ಮೆಥಡಿಸ್ಟ್ ಸಭೆಯ ಒಬ್ಬ ಘನ ಉಪದೇಶಕ. 1960ನೇ ಇಸ್ವಿಯಲ್ಲಿ ಅವರು ತೀರಿಕೊಂಡರು. ಅವರಿಗೆ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ಆಟ್ರೋಫಿ ಎಂಬ ಸ್ನಾಯುಗಳನ್ನು ಬಲಹೀನ ಮಾಡುವಂಥ ರೋಗ ಅಂಟಿಕೊಂಡಿತ್ತು. ಅವರ ಸ್ವರ ದುರ್ಬಲವಾಯಿತು. ಏನು ಹಾಡಲಿಕ್ಕೂ ಹೇಳಲಿಕ್ಕೂ ಮಾತನಾಡಲಿಕ್ಕೂ ಅವರಿಗೆ ಸಾಧ್ಯವಾಗಲಿಲ್ಲ. ಆಗ ಅವರು ಹೇಳಿದ್ದು, ಆತನು ಎದ್ದಿದ್ದಾನೆ ಎಂಬ ಭವ್ಯ ಶಬ್ದದಿಂದ ಆತನನ್ನು ಕೊಂಡಾಡುವಂಥ ಬಲ ನನಗಿಲ್ಲ, ಕೂಗಲು ಸಾಧ್ಯವಿಲ್ಲ, ಅದು ದುಃಖಕರ. ಆದರೆ ಧ್ವನಿಯನ್ನು ಹೊಂದಿದ್ದರೂ ಆತನನ್ನು ಕೊಂಡಾಡಲು ವಿಫಲರಾಗುವಂಥದ್ದು, ಅದೇ ತುಂಬ ದುಃಖಕರ. ಸ್ವರ ಇದೆಯಾ? ನಿಮ್ಮಲ್ಲಿ ಇದೆಯಾ? ನನಗಿದೆಯಾ? ಇದ್ದರೆ ಆತನನ್ನು ಕೊಂಡಾಡಬೇಕು. ಆ ಕತ್ತೆ ಸವಾರಿ. ಯೇಸು ಸ್ವಾಮಿ ಆ ಯೆರೂಸಲೇಮ್ ನಗರದ ಒಳಕ್ಕೆ ಬರ್ತಾ ಇದ್ದಾನೆ. ತಂದೆಯ ಇಚ್ಛೆಯನ್ನು ಪೂರೈಸಲಿಕ್ಕಾಗಿ ಬರ್ತಾ ಇದ್ದಾನೆ. ತನ್ನನ್ನು ತಾನೇ ಬಲಿದಾನವಾಗಿ ಕೊಡಲಿಕ್ಕೆ ಬರ್ತಾ ಇದ್ದಾನೆ. ನನಗಾಗಿ ನಿಮಗಾಗಿ ತನ್ನ ರಕ್ತವನ್ನು ಸುರಿಸಲು ಬರುತ್ತಾ ಇದ್ದಾನೆ. ಆತನಿಗೆ ಗೊತ್ತಿತ್ತು. ಇಂದು ನಾವು ಆರಾಧಿಸೋಣ.